ಸ್ನೇಹಿತರೆ ನಮಸ್ಕಾರ. ಸಂಡೂರು ತಾಲೂಕಿನ ತಾರಾನಗರದ ಹತ್ರ ಇರುವಂಥ ಭೈರವ ತೀರ್ಥ ನಮ್ಮ ಒಂದು ವ್ಯೂವರ್ಸ್ಗೆ ತೋರಿಸೋಣ ಅಂಥೇಳಿ ತುಂಬಾ ದೂರದಿಂದ ನೋಡಿಲ್ಲ ಏನಿಲ್ಲ ಒಬ್ಬನೇ ಬಂದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇನ್ನು ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿದೆ. ಖಂಡಿತ ವಿಡಿಯೋ ನೋಡ್ತಾ ಇರಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ ನೋಡಿ, ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದಾದ ಅರಣ್ಯದಲ್ಲಿದೆ ಸ್ನೇಹಿತರೆ. ದಯವಿಟ್ಟು ಒಬ್ಬರೇ ಬರೋಕ್ಕೆ ಹೋಗಬೇಡಿ, ನಿಮ್ಮ ಜೊತೆಯಲ್ಲಿ ಯಾರನ್ನಾದರೂ ಕರ್ಕೊಂಬರ್ರಿ. ನೋಡ್ತಾ ಇರ್ಬೋದು ಈ ಒಂದು ಕಾಡು ಎಷ್ಟು ದೊಡ್ಡದಾಗಿದೆ. ಮತ್ತು ಇದು ಯಾವ ಜಂಬುನಾಥ, ಇವೆಲ್ಲ ಪುಣ್ಯ ಪವಿತ್ರ ಸ್ಥಳಗಳು ಮತ್ತು ಇವೆಲ್ಲ. ಯಾಕಂದರೆ ನಮ್ಮ ಕಷ್ಟ ನಿಷ್ಠುರ ಏನೋ ಒಂದು ಮನೆ ಭಾವನೆಗಳು, ಮನೆಯಲ್ಲಿ ಏನೋ ಕಷ್ಟ ನಿಷ್ಠುರ ಇರ್ತಾವಲ್ವ, ಅವೆಲ್ಲ ತೀರ್ಥಗಳು ಮನೆಯಲ್ಲಿ ಹೋಗಿ ತಗೊಂಡು ಸುಮಿಸಿದ್ರೆ ಶಾಂತಿ ನೆಮ್ಮದಿ ಮತ್ತು ಹೊಲಗಳಲ್ಲಿ ಯಾವೆಲ್ಲ ಇವೊಂದು ಕುಮಾರಸ್ವಾಮಿ ಇರೋದು ಆಗಸ್ಟ್ ತೀರ್ಥ ಏನೈತೆ ಅಂತ ಆಗಸ್ಟ್ ಅವರು ಸುಮ್ಮನೆ ತಪಸ್ಸು ಮಾಡಿರೋದು. ಅಂದರೆ ಕುಮಾರಸ್ವಾಮಿ ಫಸ್ಟ್ ಮಹಾರಾಷ್ಟ್ರ ಕಡೆಯಿಂದ ಬಂದಿರ್ತಾನೆ. ಮತ್ತು ಮಹಾರಾಷ್ಟ್ರ ಕಡೆಯಿಂದ ಬಂದಾಗ ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಒಂದನೇಪಾದ, ತಾರನಾದಲ್ಲಿ 2ನೇದು, ಇದು 3ನೇದು, ಮತ್ತು ದೇವದಾರ ಮೈಸೂರು ಮೇಲೆ ಅದೊಂದು 4ನೇದು, ಮತ್ತು ಹರಿಶಂಕರ 5, 6ನೇದು ಕಲ್ಲಿ ನಿಲ್ಮಠ ಯಾರಂತು. ಅಂದರೆ ಕುಮಾರಸ್ವಾಮಿ ಯಾಕಂದ್ರೆ ತಾಯಿ ಕಣ್ಣೆ ನೋಡಿರ್ತಾಳಂತೆ. ಅಮ್ಮ ಹಂಗೆ ಇನ್ನು ನಿನ್ನಂಗದೇಳಪ್ಪ ನನ್ನಂಗದೇಳಪ್ಪ ಅಂತಡ್ಲೆ, ಯಮ್ಮ ನನಗಿನ್ನ ಮದುವೆನೇ ಬೇಡ, ನನ್ನಂಗದೇಳ ಅಂದ್ಮೇಲೆ ನಾ ತಾಯಿ ಸಾರಿಸಮ್ಮನ ಅಂತಂದು ಹೇಳಿ ಏನು ಮಾಡ್ತಾನೆ, ಅಲ್ಲಿಂದ ಇಲ್ಲೇನಿಂದ ಒದ್ದು ಕಾಂತ ಹೋಗಿ ಅಲ್ಲಿ ತಾಯಿಗೆ ಮಗ ಜಗಳ ಬರುತ್ತೆ. ಏನು ನನ್ನ ಮಗನೇ ಅಲ್ಲ ಅಂದಮೇಲೆ ನಾನು ಹಾಲು ಕುಡಿದ್ರೆ ಅಂತ ಹಾಲೆಲ್ಲ ಕಕ್ಕಿಬಿಡು ಅಂದಾಗ ಹಾಲೆಲ್ಲ ಕಕ್ಕಿದಾಗ ಈ ಬಿತ್ತಾ ಇರುತ್ತೆ. ಮತ್ತು ಬ್ಲಡ್ ಬಂದಾಗ ಕೆಂಪ್ ಮೈನಿಂಗ್ ಅಂತಂದ್ರೆ, ಅಂದರೆ ಇದು ಅದನ್ನೇ ಮೈನಿಂಗ್ ಅಂತಂತಾರೆ ಅಂಬತ್ತು. ಅದರಲ್ಲಿ ಮತ್ತೆ ಇಲ್ಲಿ ಮತ್ತೆ ನೆಕ್ಸ್ಟ್ ಕಾಲಬೈರು ಬಂದಿರೋ ಕಾರಣ ಏನಂದರೆ, ಇಲ್ಲಿ ತಾರಕಾಸೂರಿನವರು ಕುಮಾರಸ್ವಾಮಿನ ಹೋಗಿ ಬೇಡ್ತಾರೆ. ಮತ್ತು ಹಿಂಗೆ ನಮ್ಮ ಋಷಿಮುನಿಗಳು ನಮ್ಮನ್ನ ತಾರಕಾಸುರ ಒದೆಯೋದು ಬಡಿಯೋದು ಮಾಡ್ತಾರೆ, ಅವ್ರ ಕಡೆಯಿಂದ ಏನನ್ನ ನಮಗೆ ರಕ್ಷಣೆ ಮಾಡಿರಿ ಅಂತ ನಂಬ್ತಾನೆ. ಅವಾಗಿದ್ದು ಹೋಗಿ ಕುಮಾರಸ್ವಾಮಿ ಅವ್ರನ್ನ ಏನು ಮಾಡ್ತಾನೆ, ತಾರಕಾಸುರನ್ನ ಸಂಹಾರ ಮಾಡ್ತಾನೆ. ಮತ್ತು ಅದೇ ಥರ ಮಕ್ಕಳು ಕಿರುಕುಳ ಕೊಡ್ತಾರೆ, ತಂದೆಯವ್ರನ್ನೇನ ಸಂಹಾರ ಮಾಡಿರಿ, ಮಕ್ಕಳು ನಮ್ಮನ್ನ ಅದೇ ಥರ ಇದು ಮಾಡ್ತಾರೆ. ಮತ್ತು ಅವ್ರ ಕಡೆಯಿಂದ ಏನನ್ನು ಮುಕ್ತಿ ಮಾಡಿರಿ ಅಂತಂದ್ರೆ ಅವ್ರು ಕೂಡ ಹೊಡೆದಾಡ್ತಾನೆ. ಆಗಲ್ಲ, ದಾರ್ಕ ಪಾಲ್ಕೆ ಕೂಡ ಕಾಸಿಗೆ ಕಳ್ಸೋಣ. ಮತ್ತು ಹಿಂಗೆ ಕಾಲಬಾರಿ ಬಂದು ಆಯ್ತಪ್ಪ, ಹಿಂಗೆ ತಾರಕಾಸುರನ್ನ ಅವ್ರನ್ನ ಸಂಹಾರ ಮಾಡೀನಿ, ಮಕ್ಕಳು ನನ್ನ ಕೈಲಿ ಅವ್ರನ್ನ ಸಂಹಾರ ಮಾಡೋದಾಗಲ್ದು, ಇನ್ನು ನೀನು ಸಂಹಾರ ಮಾಡಪ್ಪ ಅಂತಂದ್ರೆ, ಆಯ್ತಪ್ಪ ಇನ್ನು ನಾನು ಸಂಹಾರ ಮಾಡಿ ಹೋಗೋದ ಅಂತಂದ್ರೆ, ಇನ್ನು ಹೋಗೋದು ಬೇಡ, ಉತ್ತರಕ್ಕೆ ಕಾಸಿ ದಕ್ಷಿಣಕ್ಕೆ ಕಾಸಿ ಬಂದೇನಂತ ಭಕ್ತರಿಗೆಲ್ಲ ಇಲ್ಲಿ ಇಷ್ಟಾರ್ಥಗಳು ಈಡೇರ್ಸಪ್ಪ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಹೇಳಿದ ಮಾತ್ರ ಬಂದು ಕಾಲಬಾರಿನಲ್ಲಿ ಬರ್ತಾನೆ. ಮತ್ತು ಇದು ಈ ಸ್ಕಂದ ಪುರಾಣದಲ್ಲಿ ಇಸ್ತ್ರಿ ಐತೆ. ಅಂದ್ರೆ ನಾನು ಏನಂದ್ರೆ ಸಣ್ಣ ಪುಟ್ಟಗಳು ಹೇಳ್ತೀನಿ ನಮ್ಮತ್ತು. ಅಂದ್ರೆ ಇನ್ನು ಗುರುಜಿ ಆ ಒಂದು ನೀರು ಗುಹೆ ನೀರು ಬಂದವಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದರಲ್ಲಿ ಅಂದ್ರೆ ಸರ್ವ ರೋಗಗಳು ನಿವಾರಣೆ ಆಗ್ತಾವ. ಮತ್ತು ತೀರ್ಥ ಅಂದ್ರೆ ಯಾರಿಗಾದ್ರೂ ಚೆನ್ನಾಗಿಲ್ಲ, ಹೌದು, ಯಾವ ಮನೆ ಇವಾಗ ಹೇಳಿದ್ವಿ ಮನೆ ಶಾಂತಿ ನೆಮ್ಮದಿ, ಅಥವಾ ಹೊಲಗಳಲ್ಲಿ ಯಾರು ಒಂದು ಬೆಳೆ ಬರಲ್ಲ ಅವೆಲ್ಲ ಬಂದ್ರೆ ಈ ತೀರ್ಥಗಳು ಇಲ್ಲಿ ತಗೊಂಡೋಗಿ ಸುಂಗಿಸಿದಾರ ಅಂದ್ರೆ ಮನ ಶಾಂತಿ ಅಂದ್ರೆ ಎನರ್ಜಿ ಕೊಡುತ್ತೆ. ಮತ್ತು ಇವೆಲ್ಲ ಅಂದ್ರೆ ಬರೇ ಐರನ್ನಿಂದ ಬರಂತ ನೀರುಗಳು, ಗಿಡಮೂಲಿಕೆಗಳಿಂದ ಬರಂತ ತೀರ್ಥ ಮಾತು, ಅಂದ್ರೆ ನೀರುಗಳು ಆ ಎನರ್ಜಿ ಬಹಳಷ್ಟು ನಿವಾರಣೆ ಆಗ್ತದೆ. ಮತ್ತು ಅಂದ್ರೆ ನೀರು ಒಳಗಡೆಯಿಂದಾನೆ ಬರ್ತಾ ಮೇಲೆ ಅಂತರ್ಜಲ ಏನು ಅಂತರ್ಗಂಗೆ ಅಂತ ಒಟ್ಟು ಜೋಗು ಒಳಗಡೆಯಿಂದ ಸೃಷ್ಟಿ ಆಗ್ತಾವ. ಒಟ್ಟು ಯಾವುದೇ ತರ ಅಲ್ಲಿ ಹೋಗಕ್ಕೇನು ಇದಿಲ್ಲ ಒಳಗಡೆ. ಯಾವತ್ತು ಇವು ಫಿಲ್ಟರ್ ನೀರುಗಳು ಏನ್ ಮಾಡಂಗಿಲ್ಲ, ಆ ತರ ಕ್ಲೀನ್ ಆಗಿರ್ತಾವ. ಮತ್ತು ಹೌದೌದು, ಇವೆಲ್ಲ ಮೊದಲು ಟೆಸ್ಟಿಂಗ್ ಎಲ್ಲ ಹೋಗ್ಯಾವ್ರಿ. ಚೆಕ್ ಮಾಡಿದ್ರೆ. ಹೌದು, ಇದು ಫಸ್ಟ್ ಇದು ನಾ ಹೇಳಿದ ಬಳ್ಳಾರಿಯಲ್ಲಿ 1ನೇ ಪಾದ, ತಾರನಾಳಲ್ಲಿ 2ನೇದು, ಇದು 3ನೇದು, ಮತ್ತೆ ದೇವದಾರ ಮೈಸೂರು 4ನೇದು, ಹರಿಶಂಕರ 5, 6ನೇದು ಕಲ್ಲಿ ನಿರ್ಮಠ ಯಾರು. ಮತ್ತು ಇವೆಲ್ಲ ಮೊದಲು ಇಲ್ಲಿ ಅಂದ್ರೆ ಇದೆಲ್ಲ ಫಸ್ಟ್ ಏನದು, ಅದು ಮೇಲೆ ಶಿವಲಿಂಗ, ಇದು ಹೊಂಡ, ಇದು ಹಳೆ ಮಂಟಪ, ಇದು ಕುಮಾರಸ್ವಾಮಿ ಪಾದಗಟ್ಟೆ, ಇವು 4 ಇವೆಲ್ಲ ಯಾವುದಿಲ್ಲ. ತಾತನವ್ರು ಬಂದಾಗ ಇಲ್ಲಿ ಗುಡಿಸ್ಲೇಕೊಂಡಿದ್ರು. ತಾತನವ್ರು ಇಲ್ಲಿ ಹೆಂಗ್ ತಾತನವ್ರು ಅಂದ್ರೆ ಅವರು ಫಸ್ಟಿಗೆ ತಾತನವ್ರದ್ದು ಮೂಡುಬಿದ್ರಿ ಪಡಿಬಿದ್ರಿ ಅಂತದ್ದು. ಅವರು ತಾತನವರು ಜಾಬಿಗೆ ಅಂತ ಮುಂಬೈಗೆ ಹೋಗ್ಯಾರ. ಮತ್ತು ಜಾಬಿಗೆ ಅಂತ ಹೋದಾಗ ಗುರುಗಳ ಅನುಗ್ರಹದಿಂದ ಅವ್ರು ಅಲ್ಲಿ ಸೇವೆ ಮಾಡ್ಕೊಂತ ಅವರು ತಾತನವ್ರು ದೀಕ್ಷೆ ತಗೊಂಡು ನಿಂತೆ ಅಂದಾಗ ಅವ್ರು ಕಷ್ಟಪಟ್ಟಾರ. ನನಗೆ ಅಂದ್ರೆ ಅವರು 9 ಜನದಾಗ ಈತ ಒಬ್ಬತ್ತಂತೆ, ಲಾಸ್ಟ್ನೇದು ಒಬ್ಬ ತಂಗಿ 8ನೇರಿಂದ ಈತ ಹುಟ್ಟಿರೋದಂತೆ. 9ನೇ ಅಂದ್ರೆ ಅವ್ರ ತಾತನವ್ರು ಅಂದ್ರೆ, ನೀವು ದೀಕ್ಷೆ ಪರೀಕ್ಷೆ ಬೇಡಪ್ಪ, ನಿಂದು ಬೆಳಿಬೇಕಲ್ಲ ಅಂತ ನಾನು ಈ ತಾತ ಇನ್ನು ಮದುವೆನೇ ಬೇಡ ನನಗೆ ಅಂತಂತ ಹೇಳಿ ಅಟಕ್ ಬಿದ್ದು ನಿತ್ಯಾಂತ ತಾತನವ್ರ ತಗ ದೀಕ್ಷೆ ತಗೊಂಡು ಅವ್ರು ಮತ್ತೆ ಹಿಮಾಲಯಕ್ಕೆ ಹೋದ್ರಂತೆ. ಹಿಮಾಲಯಕ್ಕೆ ಹೋದಾಗ ಸಂಚಾರ ಮಾಡ್ಕೊಂತ ಹೋದಾಗ ಜಾಗ ಇವರಿಗೆ ಇಲ್ಲಿ ಕಂಡಕತ್ತ. ತಾತನವರಿಗೆ ಅಂದ್ರೆ ಆಕರ್ಷಣೆ ಇಲ್ಲಿ ಆಕರ್ಷಣೆ ಆಗೈತೆ. ಇಲ್ಲಿ ಬಂದು ಹಂಪ್ಯಾಗ ಅಲ್ಲೆಲ್ಲಿ ಹುಡುಕ್ಯಂತ ಬಂದು ಯಾವಾಗ ತಾತನವ್ರು ಇಲ್ಲಿ ಕೂಡಿದಾಗ ಈ ಹೊಣದಾಗ ನೀರು ಕುಡಿದ್ರಂತೆ. ಅವಾಗ ಅವ್ರಿಗೆ ಹೊಟ್ಟೆ ಹಸುವು ಬಹಳ ಕಮ್ಮಿ ಆಯ್ತಂತೆ.
ಒಂದು ತಾತವ್ರೊಂದು 3 ತಿಂಗಳು ಅಖಂಡ ಮಾತ್ರ ಇಲ್ಲಿ ಊಟ ಗೀಟ ಏನು ಮಾಡಿಲ್ಲ ಮತ್ತೆ ಬರೇ ಗಿಡ ಮೂಲಿಗೆ ತಿನ್ಕೊಂಡು ಅವ್ರ ಜೀವನ ಮಾಡ್ಯಾರ ಮೊದ್ಲು. ಇಲ್ಲಿ ಕಾಡಲ್ಲಿ ಏನೆಲ್ಲ ಸಿಗ್ತದೆ ಅದೆಲ್ಲ ಅವ್ರು ಮತ್ತೆ ಯಾವ್ದೊಂದು ಗಿಡಮೂಲಿಕೆ ತಯಾರು ಮಾಡೋದಲ್ಲಿ ಬಂದಿರೋಂಥ ಭಕ್ತಾದಿಗಳು ಬಹಳಷ್ಟು ಜನರ ಭಕ್ತಾದಿಗಳಿಗೆ ಅವರು ನಿವಾರಣೆ ಮಾಡ್ಯಾರ ಮತ್ತು ಗಿಡ ಔಷಧಿ ಕೊಟ್ಟು ಎಂತ ಒಬ್ಬೊಬ್ರು ಪೀಡ್ಸ್ ಬಂದಿರಲಿ ಮತ್ತೆ ಮೆಂಟ್ಲಾದವರಾಗಲಿ ಎಂತ ಅಂತಾರೆಲ್ಲ ಬಹಳಷ್ಟು ಜನರಿಗೆ ಇಲ್ಲಿ ನಿವಾರಣೆ ಆಗೈತೆ ಮತ್ತೆ 400 ಔಷಧಿ ಕೊಟ್ಟು ಅವರು ಭಾಳ ಗುಣ ಮಾಡ್ಯಾರ ಮತ್ತು ಭಾಳ. ಈಗ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಯಾವಾಗ ಬರ್ತಾರೆ ಗುರುಜಿ? ಇಲ್ಲಿ ಅಂದ್ರೆ ಹೇಳಕ್ಕಾಗಲ್ಲ ಅಲ್ಲ, ಇಲ್ಲಿ ಜನ ಹೋಗ್ತಾ ಇರೋದು ಬರ್ತಾ ಇರೋದು. ಹೌದಾ? ಅದ್ರ ಮೇಲೆ ಡಿಫ್ರೆಂಟ್. ಅಂದ್ರೆ ಹಬ್ಬ ಜನವರಿ ಅಂದ್ರೆ 24-25 ಅಂದ್ರೆ 24-25 ಇಲ್ಲಿ ನಿತ್ಯಾನಂದ ಪಾದಸ್ತು ಅಂತಂದ್ರೆ ಅಂದ್ರೆ ಮೊದಲು ಗುರು ಏನು ಇಲ್ಲಿ ನಡಿಕಂತ ಬಂದಾರ ಅದನ್ನೇ ಇಲ್ಲಿ ಮುಂದೆ ನಡೆಸಿ ಅಂತ ಬರೋದು ಮತ್ತು ಜನವರಿ 24-25 ಫಿಕ್ಸ್ ಮಾತು ಇಲ್ಲಿ. ಹೌದು, ಅವತ್ತಿನ ದಿನ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಅಥವಾ ಶ್ರಾವಣದಲ್ಲಿ ಅದು ಪ್ರತಿ ಒಂದು 4 ಸೋಮವಾರ ಏನಂತೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಇಲ್ಲಿ ಅಭಿಷೇಕ ಮಾಡಿಸ್ತಿರ್ತಾರೆ ಕಾಲಭೈರವೇಶ್ವರಿಗೆ. ಸೊ ಇಲ್ಲಿ ಅಂದರೆ ಗುರುವಾರ ಸೋಮವಾರ ಮಾತ್ರ ಕಂಪಲ್ಸರಿ ಪೂಜೆ ಇರುತ್ತೆ. ಅಂದರೆ 2 ಪೂಜೆ ಅಂತ ಕಂಪಲ್ಸರಿ ಇಲ್ಲಿ ಟೈಮ್ ಇರುತ್ತೆ. ಥ್ಯಾಂಕ್ ಯು ಗುರುಜಿ. ದಟ್ಟವಾದ ಬೆಟ್ಟದ ಗುಹೆಯೊಳಗೆ ನೆಲೆಸಿರುವ ಕಾಲಭೈರವ ಸ್ವಾಮಿ ಬಂದಂತ ಭಕ್ತಾದಿಗಳಿಗೋಸ್ಕರನೇ ಈ ಒಂದು ಪುಷ್ಕರಣಿಯನ್ನು ನಿರ್ಮಿಸಿದನಂತೆ. ಇದರಲ್ಲಿರುವಂತ ತೀರ್ಥವನ್ನು ಮೈ ಮೇಲೆ ಹಾಕೊಂಡ್ರೆ ಚರ್ಮ ರೋಗ ಗುಣವಾಗುತ್ತಂತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇದಾಗಿತ್ತು. ಈ ಒಂದು ವಿಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಸಂತೆಗುಡ್ಡ.